आजा ऊपर आजा। ಅಸ್ಸಲಾಮಲೈಕುಂ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇರಬಹುದು RMC ರಸ್ತೆ, ಏನು ನಮ್ಮ ವಲಯ ಕಚೇರಿ ಒಂದು ಇಲ್ಲೇ ಹತ್ತಿರದಲ್ಲೇ ಇರುವಂತದ್ದು. ನೀವು ನೋಡಿ, ಈಗಾಗ್ಲೇ ಸ್ವಲ್ಪ ನೀರು ಕಡಿಮೆ ಆಗಿದೆ. ಮಳೆ ಬಿದ್ದಾಗ, ಒಂದು ಸಾಧಾರಣ ಮಳೆ ಬಿದ್ರೆ ಸಾಕು, ಇಲ್ಲಿ ಕೆರೆ ಕಟ್ಟೆ ತುಂಬುವಂಗೆ ನೀರು ತುಂಬೋಗುತ್ತೆ. ಸಾರ್ವಜನಿಕರ ಓಡಾಟಕ್ಕೆ ತುಂಬಾನೇ ತೊಂದರೆ ಆಗುತ್ತೆ. ತುಂಬಾ ವಾಸನೆ ಇದೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲೂ ನೀರು ನಿಂತ್ಕೊಂಡಿದೆ. ಚರಂಡಿ ಎಲ್ಲ ನೋಡಿ ಈ ರೀತಿ ಇದೆ. ಅಲ್ಲೇ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಸ್ತವ ಸ್ಥಿತಿಯಲ್ಲಿ ಏನಿದೆ ಅಂತ. ನೀರು ಹೋಗುವಂತದ್ದಕ್ಕೆ ಚರಂಡಿ ಮಾಡಿದ್ದಾರೆ. ಅವೈಜ್ಞಾನಿಕ ರೀತಿ. ನಾನ್ ಕೇಳೋದು, ತಾಂತ್ರಿಕ ಶಿಕ್ಷಣ ಪಡೆದು ಇಂಜಿನಿಯರ್ ವಿಭಾಗದಲ್ಲಿ ಬಂದು ಕೆಲಸ ಮಾಡುವಂತ ಅಧಿಕಾರಿಗಳೇ, ನೀವು ಬಿಲ್ ಮಾಡ್ತಿರಲ್ಲ, ರೋಡ್ ಆಗಿದೆ ಅಂದಾಗ ನೀರ್ ನಿಂತ್ಕೊಳ್ತಾ ಇದೆಯಾ, ತಗ್ಗು ಪ್ರದೇಶ ಇದೆಯಾ, ಉಬ್ಬಿದ್ಯಾ, ಇದನ್ನ ಪರೀಕ್ಷೆ ಮಾಡ್ಬಿಟ್ಟೆ ನೀವು ನಂತರ ಏನ್ ಕಂಟ್ರಾಕ್ಟ್ದಾರನ್ಗೆ ಬಿಲ್ ಕೊಡ್ಬೇಕು. ಇದ್ ನೋಡಿ, ಇದು ವರ್ಷಕ್ಕೊಮ್ಮೆ ದಸರಾ ಬಂದಾಗೆಲ್ಲ ಡಾಂಬರೀಕರಣ ಮಾಡ್ತೀರಾ. ಅದಲ್ದೇನು ಈ ರೀತಿ ಒಂದು ದೋಷಪೂರಿತ ರಸ್ತೆ ಇದ್ರೆ ಸಾರ್ವಜನಿಕರು ಏನ್ ಮಾಡ್ಬೇಕು? ಅಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಇರ್ತಕ್ಕಂತ ಜನರಿಗೆ ಕೇಳಿ. ಮತ್ತೆ ಇಲ್ಲಿ ಒಂದು ಮಕ್ಕಳ ಆಸ್ಪತ್ರೆ, ಒಂದು ಆಸ್ಪತ್ರೆ ಇದೆ. ಇಲ್ಲಿಗೆ ಬರ್ತಕ್ಕಂತ ಜನ ನೀವು ನೋಡ್ಬೋದು, ಅಲ್ಲಿ ಕಾರ್ ತೋರ್ಸಲಿ, ಕಾರ್ ಸ್ಪೀಡ್ ಆಗಿ ಬಂದ್ರೆ ನಿಂತಿರೋರ್ಗೆಲ್ಲ ನೀರು ಹಾರಿ ಜಗಳಕ್ಕೆ ಆಸ್ಪದವಾಗಿ ಒಂದು ಅಪರಾಧ ಪ್ರಕರಣ ಆಗುವಂತ ಕಾರಣ ಇದು. ಪಕ್ಕದಲ್ಲಿ ವಿದ್ಯಾವರ್ಧಕ ಕಾಲೇಜ್ ಇದೆ, ಮತ್ತೆ ಲಾ ಕಾಲೇಜ್ ಇದೆ, ಎಲ್ಲವೂ ಇದೆ, ರೈಲ್ವೆ ಸ್ಟೇಷನ್ ಇದೆ. ಇಂತಹ ಒಂದು ರಸ್ತೆಯಲ್ಲಿ ಇಂತಹ ಒಂದು ಅವಸ್ಥೆ ಇದೆ. ನೋಡ್ತಾ ಇರ್ಬೋದು ನೀವು, ನೀರು ಈ ಮಟ್ಟಕ್ಕೆ ಬರುತ್ತೆ. ತಾಂತ್ರಿಕ ಶಿಕ್ಷಣ ಪಡೆದು ಇಂಜಿನಿಯರ್ ಪದವೀಧರರು ಅಂತ ಹೇಳ್ಕೊತಿರಲ್ಲ ಅಧಿಕಾರಿಗಳೇ, ಬಂದು ನೋಡಿ. ಇಂತಹ ಸುಮಾರು ಸಮಸ್ಯೆಗಳಿದೆ. KR ಆಸ್ಪತ್ರೆ ಸರ್ಕಲ್ ಅಲ್ಲೂ ನೀರು ನಿಂತ್ಕೊಳ್ಳುತ್ತೆ, ವಿದ್ಯಾವರ್ಧಕ ಕಾಲೇಜ್ ಹತ್ರನೂ ನೀರು ನಿಂತ್ಕೊಳ್ಳುತ್ತೆ, ಇಲ್ಲೂ ನಿಂತ್ಕೊಳ್ಳುತ್ತೆ. ಹಿಂಗಿದ್ಮೇಲೆ ಇನ್ನೇನಕ್ಕೆ? ಆದ್ರಿಂದ ನಾವು ಹೇಳೋದು, ಇಲ್ಲಿರ್ತಕ್ಕಂತ ಎಲ್ಲ ಅಂಗಡಿಯವ್ರು ಕೇಳಿ ಆಗ್ತಕ್ಕಂತ ಸಮಸ್ಯೆ ಏನು, ಬರ್ತಕ್ಕಂತಹ ಸಾರ್ವಜನಿಕರಿಗೆ ಆಗ್ತಕ್ಕಂತ ಸಮಸ್ಯೆ ಏನು ಅಂತ. ಅದಕ್ಕೆ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ನಾವೇನು ಮಹಾನಗರ ಪಾಲಿಕೆ ಅವರಿಗೆ ಕೇಳ್ಕೊತೀವಿ ಅಂದ್ರೆ, ಸುಸರ್ಜಿತವಾದಂತ ವ್ಯವಸ್ಥೆ ಕೊಡುವಂತ ಜವಾಬ್ದಾರಿ ನಿಮ್ದು, ಸ್ವಚ್ಛತೆ ಕಾಪಾಡೋ ಜವಾಬ್ದಾರಿ ನಿಮ್ದು. ನೀರು, ಮಳೆ ಬಿದ್ದಂತ ನೀರು ಚರಂಡಿಯಲ್ಲಿ ಹೋಗೋ ರೀತಿ ಚರಂಡಿ ಮಾಡಿ. RMC ಸರ್ಕಲ್ ಮತ್ತೆ ಪ್ರವಾಸಿಗರು ಬರ್ತಕ್ಕಂತ ಜಾಗ, ಇದರಿಂದ ಸ್ವಲ್ಪ ಮುಂದೆ ಹೋದ್ರೆ ರೈಲ್ವೆ ಸ್ಟೇಷನ್ ಇದೆ, ಮತ್ತೆ ಮೆಡಿಕಲ್ ಕಾಲೇಜ್ ಇದೆ, KR ಆಸ್ಪತ್ರೆ ಇದೆ, JK ಗ್ರೌಂಡ್ ಇದೆ. ಎಲ್ಲಾ ರೀತಿಯ ಒಂದು ವ್ಯವಸ್ಥೆ ಇರ್ತಕ್ಕಂತ ಈ ಮೈಸೂರಿನ ಹೃದಯ ಭಾಗದಲ್ಲೇ ಇಂತ ಅವಸ್ಥೆ ಇದೆಯಲ್ಲ, ಇದು ಅತ್ಯಂತ ದುಃಖಕರ. ಮೈಸೂರಿನವ್ರಿಗಂತೂ ತಲೆ ತಗ್ಸೋ ವಿಷಯ ಅಂತಾನೆ ನಾನು ಹೇಳ್ತೀನಿ. ಒಂದು ಸಾಧಾರಣ ಮಳೆ, ಏನ್ ಭಾರಿ ದೊಡ್ಡ ಮಳೆ ಅಲ್ಲ, ಅರ್ಧ ಗಂಟೆ ಬಿದ್ದಿರೋ ಮಳೆಲೇ ಈ ರೀತಿ ನೀರು ಇಲ್ಲಿ ತನಕ ಬರುವಂತ ನೀರು. ಇಲ್ಲಿ ವಾಹನಗಳು, ಒಂದು ವಾಹನ ಹೋದ್ರೆ ಇನ್ನೊಂದು ವಾಹನಕ್ಕೆ. ನಾವು ಇವಾಗ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ಇಲ್ಲಿ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರಿಗೆ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದಂತೆ ನೀರು ಸರಾಗವಾಗಿ, ಏನ್ ನೀವು ನೀರ್ ಹರಿಲಿ ಅಂತ ಮೋರಿ ಕಟ್ಟಿದಿರೋ ಅಲ್ಲಿ ನೀರ್ ಹರಿಯುವಂತೆ ಮಾಡಿ. ರೋಡಲ್ಲಿ ನಿಂತ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗೋ ತರ ಇರಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಜೈ ಹಿಂದ್, ಜೈ ಕರ್ನಾಟಕ. ಹಾಕೋಬೇಕು ಅಂದ್ರೆ ನಮ್ಗೆ ಅಭಿಮಾನ ನಿಜವಾಗ್ಲೂ ಇರೋದೇ ಆದ್ರೆ, ಈ ವ್ಯವಸ್ಥೆ ಸುಧಾರಣೆ ಆದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ನನ್ನ ನಂಬಿಕೆ. ಧನ್ಯವಾದಗಳು ಸ್ನೇಹಿತರೆ. ಬನ್ನಿ, ಇಲ್ಲಿ ಎದುರುಗಡೆ ಇರ್ತಕ್ಕಂತ ಅಂಗಡಿ ಮಾಲೀಕರಿಗೆ ಕೇಳೋಣ, ಇಲ್ಲಿ ಆಗ್ತಕ್ಕಂತ ಸಮಸ್ಯೆ ಏನು ಅಂತ. ಒಂದ್ ಅರ್ಧ ಗಂಟೆ ಮಳೆ ಹೊಡೆದ್ಬಿಟ್ರೆ ಅಂದ್ರೆ ಕೆರೆ ತರ ಆಗ್ಬಿಡುತ್ತೆ, ನೀರು ಹಾರುತ್ತೆ, ಗಾಡಿ ಮೇಲೆ, ಅಂಗಡಿ ಮೇಲೆಲ್ಲ ಹಾರ್ಬಿಡುತ್ತೆ. ನೀವು ಇಟ್ಟಿರುವಂತ ಪದಾರ್ಥ ಎಲ್ಲ ಹಾರುತ್ತೆ. ಇದಕ್ಕೆ ನೀವು ಪಾಲಿಕೆ ಅವ್ರಿಗೆ ಏನ್ ಹೇಳ್ತೀರಾ? ಅವ್ರು ಬಂದು ಸರಿ ಮಾಡ್ಬೇಕು, ಬಂದು ನೋಡ್ಬೇಕು. ಅವ್ರು ಬಂದು ನೋಡಿದ್ರೆ ಗೊತ್ತಾಗತ್ತೆ. ಇನ್ನೊಂದು ಮಳೆ ಬರೋ ಟೈಮಲ್ಲಿ ಬಂದು ಒಂದು 10 ನಿಮಿಷ ನೋಡಿ ಗೊತ್ತಾಗತ್ತೆ ಇವ್ರಿಗೆ ಏನಾಗುತ್ತೆ ಅಂತ. ನಾವು ಕಂಪ್ಲೇಂಟ್ ಬರ್ದಿ ಪರಿಶೀಲನೆ ಮಾಡಿ ಪರಿಹಾರ ಕೊಡಿ. ಹೇಳಿ ಸರ್. ಇದು ಏನಾಗಿದೆ ಅಂದ್ರೆ, ಇದು ಜೋರಾಗ ಅಂದ್ರೆ ಏನ್ ಗೊತ್ತೆ, ಇದು ಕ್ಲಿನಿಕ್. ಇಲ್ಲಿ ಸ್ವಚ್ಛತೆ ಏನು ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಇಲ್ಲಿ ಬರ್ತಾರೆ ವ್ಯಾಪಾರಕ್ಕೆ, ಒಂದು ಕ್ಲಿನಿಕ್ ಇಲ್ಲ, ಒಂದು ಕ್ಲೀನ್ ಇಲ್ಲ, ಒಂದೇನಿಲ್ಲ. ಆದ್ರಿಂದ ಏನೈತೆ, ಇದು ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ ಅಷ್ಟೇ ಇವತ್ತು. ಏನ್ ಸ್ವಚ್ಛ ಐತೆ ಇಲ್ಲಿ? ಸ್ವಚ್ಛನೂ ಇಲ್ಲ, ಪಚ್ಚನೂ ಇಲ್ಲ, ಏನೂ ಇಲ್ಲ. ಏನಂದ್ರೆ ಅಲ್ಲೇ ತಿನ್ಬಿಡೋದು, ಅಲ್ಲೇ ಉಳೋದು, ಅಲ್ಲೇ ಮಾಡೋದು ಅಂತ ಅಂದ್ರೆ ಎಲ್ಲ ಇಲ್ಲೇ ಮಾಡ್ತಾರೆ. ಇಲ್ಲಿ ಯಾರು ಕೇಳೋರವ್ರೆ? ಕಾರ್ಪೊರೇಟರ್ಗೆ ಹೇಳಿದ್ರೆ ಆಯ್ತು ನೀವೇ ಮಾಡಿಸ್ಕೊಳ್ಳಿ ಅಂತಾರೆ. ಅವ್ರು ಮಾಡ್ಸ್ಕೊಳಂಗಿದ್ರೆ ಪಾಲಿಕೆಯವರು ಅಷ್ಟೇನೆ ಹೇಳೋದು. ಅವ್ರು ಡೈಲಿ ಕಸ ಗುಡಿಸ್ತಾರೆ, ಕಸ ಗುಡಿಸ್ಬಿಟ್ಟು ಏನ್ ಮಾಡ್ತಾರೆ, ಕಸ ಎಲ್ಲ ಅಲ್ಲೇ ತೆಗ್ಬಿಡ್ತಾರೆ. ನೀರಂಗ್ ಹೋಯ್ತಿದೆ,
ಸ್ನೇಹಿತರೆ, ನಮ್ಮ ಹಿರಿಯ ನಾಗರಿಕರ ಒಂದು ಮಾತು ಏನಪ್ಪಾ ಅಂದ್ರೆ, ಸ್ವಚ್ಛ ಭಾರತ್ ಅಂತ ಬ್ಯಾನರ್ ಹಾಕೊಳ್ಳೋದಕ್ಕಿಂತನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು. ವಾಸ್ತವದಲ್ಲಿ ಪರೀಕ್ಷೆ ಮಾಡಿದ್ರೆ ಯಾವ ಸ್ವಚ್ಛತೆನೂ ಇಲ್ಲ. ಆದ್ರೆ ನಾವು ಹೇಳ್ಕೊತೀವಿ, ಇವಾಗ ಮೈಸೂರು ಸ್ವಚ್ಛ ಭಾರತ್ ಅಲ್ಲಿ ನಂಬರ್ 1 ಬರ್ಬೇಕು ಅಂದ್ರೆ ಪಾಲಿಕೆಯವರು ಸಾರ್ವಜನಿಕರು ಇಬ್ರು ಸೇರಿ ಮಾಡೋವಂಥದ್ದು. ನಾನು ಹೇಳ್ತೀನಿ ಅಂದ್ರೆ, ನಾನು ಕಸ ಹಾಕ್ಬಾರ್ದು ಅಂದ್ರೆ ಕಸ ಹಾಕದೇ ಇರೋ ರೀತಿ ರಸ್ತೆನ ಇಡಬೇಕು, ಪರಿಸರನ ಆ ರೀತಿ ಇಟ್ಟಾಗ ನಾವು ಇನ್ನೊಬ್ಬರಿಗೆ ಹೇಳ್ಬೋದು ಹಿಂಗ್ ಮಾಡ್ಬೇಡಿ ಅಂತ. ಇವಾಗ ಅಲ್ಲಿ ಯಾರೋ ಒಂದು ತಪ್ಪು ಮಾಡಿದ್ರು, ಅವ್ರಿಗೆ ನಾವು ಮಾಡ್ಬೇಡಿ ಅಂತ ಹೇಳಕ್ಕೆ ಅಲ್ಲಿ ಸುಸರ್ಜಿತವಾಗಿ ಸ್ವಚ್ಛತೆ ಇದ್ರೆ ನಾವು ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು. ಹಾಗಾಗಿ ಪಾಲಿಕೆಯವರಿಗೆ ಅತ್ಯಂತ ಮನವಿ ಪೂರ್ವಕ ಅಂತನಾದ್ರೂ ಆಗ್ಲಿ, ಆಗ್ರಹ ಪೂರ್ವಕ ಅಂತನಾದ್ರೂ ತಿಳ್ಕೊಳ್ಳಿ, ವ್ಯವಸ್ಥೆನ ವ್ಯವಸ್ಥಿತವಾಗಿ ಇಟ್ಕೊಳ್ಳುವಂತಹ ಒಂದು ಜವಾಬ್ದಾರಿ ನಿಮ್ ಕೈಲಿ ವಹಿಸಿದೀವಿ. ಅದನ್ನ ಉತ್ತಮ ಕರ್ತವ್ಯ ನಿಭಾಯಿಸೋ ಮುಖಾಂತರ ನೀವು ಮಾಡ್ಕೊಡ್ಬೇಕು ಅಂತ ನಮ್ಮ ಎಲ್ಲರ ಬೇಡಿಕೆ. ನಾಗರಿಕರು ಮತ್ತೆ ಹಲವಾರು ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂತ ಹಿರಿಯ ನಾಗರಿಕರಿಗೆ ಇದ್ರ ಬಗ್ಗೆ ಒಂದು ಅಭಿಪ್ರಾಯ ಕೇಳೋಣ. ಹಲೋ ಸರ್, 1979ರಿಂದ ನಾನು ಇಲ್ಲಿ ಉದ್ಯೋಗ ಮಾಡಿದ್ರೆ ಅಂಗಡಿ ಮಡಿಕೊಂಡು 1979 46 ವರ್ಷಗಳು ಸತತವಾಗಿ ಈ ರೋಡು ರಿಪೇರಿ ಇಲ್ಲ. ಅನೇಕ ಬಾರಿ ರಿಪೇರಿ ಮಾಡಿದ್ದಾರೆ, ಯಾವುದೂ ಶುದ್ಧವಾಗಿ ರಿಪೇರಿ ಆಗಿಲ್ಲ. ನೋಡಿ, ನೀರು ನಿಂತಿದೆ, ಇಲ್ಲಿ ಪ್ರತಿಯೊಂದಕ್ಕೂ ತೊಂದರೆ ಇದೆ. ರಾಯಲ್ ಸ್ಕೂಲ್ ಇದೆ, ವಿದ್ಯಾವರ್ಧಕ ಸ್ಕೂಲ್ ಇದೆ, ಕಾಲೇಜ್ ಇದೆ, ಡಾಕ್ಟರ್ ಬಾಬಟ್ ಇದ್ದಾರೆ, ಲಾಯರ್ಗಳಿದ್ದಾರೆ, ಎಲ್ಲಾನು ಉನ್ನತ ದರ್ಜೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಕಾರ್ಪೊರೇಷನ್ ಆಫೀಸ್ ಇದೆ, ರೈಲ್ವೆ ಸ್ಟೇಷನ್ ಹೋಗೋ ರೋಡು, ಮೆಡಿಕಲ್ ಕಾಲೇಜು, ವಿದ್ಯಾವರ್ಧಕ ಕಾಲೇಜು, ಲಾ ಕಾಲೇಜು, ಫಸ್ಟ್ ಗ್ರೇಡ್ ಕಾಲೇಜು, PU ಕಾಲೇಜ್ ಎಲ್ಲ ಇದೆ. ಇದನ್ನ ಕುಂದುಕೊರತೆಗಳ ಬಗ್ಗೆ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಏನ್ ಹೇಳ್ತೀರಾ ನೀವು? ಮೈಸೂರು ಸಿಟಿ ಕಾರ್ಪೊರೇಷನ್ ಏನ್ ಮಾಡಿದ್ರೆ ಸ್ವಾಮಿ, ನೀವು ಅನೇಕ ನಾವು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಯಾವುದು ಕ್ರಮಬದ್ಧ ನೀವು ಕಾರ್ಯರೂಪಕ್ಕೆ ಮಾಡಿಲ್ಲ. ಈ ಕೂಡಲೇ ಮಾಡಿಕೊಡಿ. ಇದಿಷ್ಟು ನೀವು ನೋಡ್ತಾ ಇರ್ಬೋದು ಹಿರಿಯ ನಾಗರಿಕರ ಅನುಭವ. ನಾನು ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ, ಅಲ್ಲಿ ಲಾ ಕಾಲೇಜಲ್ಲಿ ಕಾನೂನು ಪದವಿ ಪಡಿತಾರೆ, ಅಲ್ಲಿ ಡಿಗ್ರಿ ಕಾಲೇಜಲ್ಲಿ ಉತ್ತಮ ಪದವಿ ಪಡಿತಾರೆ. ಎಲ್ಲಾ ಶಿಕ್ಷಣ ಓಕೆ, ಮೌಲ್ಯಾಧಾರಿತ ಶಿಕ್ಷಣ ಎಲ್ಲಿದೆ? ನೀವು ತಾಂತ್ರಿಕ ಶಿಕ್ಷಣ ಪಡೆದ್ರೆ ತಾನೇ ಇಂಜಿನಿಯರ್ ಅನ್ನಿಸ್ಕೊಳ್ತೀರಾ. ಇಂಜಿನಿಯರ್ ಅಂತ ಅಂದ್ಮೇಲೆ ಏನಿದೆ, ವೈಜ್ಞಾನಿಕ ರೀತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು, ಚರಂಡಿ ನಿರ್ಮಾಣ ಮಾಡಬೇಕು. ಯಾವ ಉದ್ದೇಶಕ್ಕೋಸ್ಕರ ಚರಂಡಿನ ಕಟ್ಟಿದ್ದೀರಾ ಆ ಉದ್ದೇಶ ಅದು ಮಾಡ್ತಾ ಇಲ್ಲ ಅಂದಾಗ ನೀವು ಮಾಡಿರೋ ಅಂತದ್ದೆಲ್ಲ ಅವ್ಯವಸ್ಥೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತಲ್ಲ. ನೋಡಿ, ಇಲ್ಲಿ ಚರಂಡಿ ಮಾಡಿದೀರಾ, ನೀರ್ ಹರಿತಾ ಇಲ್ಲ, ರಸ್ತೆಯಲ್ಲಿ ನಿಂತಿದೆ ನೀರು. ಹಾಗಾಗಿ ಮತ್ತೆ ರಸ್ತೆಯಲ್ಲಿ ಉಬ್ಬು ತಗ್ಗು ಎಲ್ಲಿರ್ಬೇಕು, ಉಬ್ಬು ಎಲ್ಲಿರ್ಬೇಕು, ತಗ್ಗು ಅನ್ನೋದನ್ನ ನೀವು ಅಳತೆ ಪ್ರಮಾಣ ನೋಡಿ ಅದನ್ನ ಮಾಡಿ ತಾನೇ ಮಾಡ್ಬೇಕು. ಅವೈಜ್ಞಾನಿಕ ರೀತಿಯಲ್ಲಿ ರಸ್ತೆ ಕಾಮಗಾರಿ ಮಾಡ್ಬಿಟ್ಟು ನೀವು ಸಾರ್ವಜನಿಕರಿಗೆ ತೊಂದರೆ ಕೊಡೋದಾದ್ರೆ ನಿಮ್ಗೆ ಯಾಕೆ ಆ ಪದವಿ, ಯಾಕೆ ಆ ಅಧಿಕಾರ? ಇಂಜಿನಿಯರು, ಚೀಫ್ ಇಂಜಿನಿಯರು, ವೈಸ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಈ ತರ ಒಂದು ವಾರ್ಡ್ ಇಂಜಿನಿಯರು, ಈಗ ಒಂದು ಹಂತ ಹಂತವಾಗಿ ನೀವು ಅಧಿಕಾರ ಪಡ್ಕೊಂಡು ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ ನಮ್ಮ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಪಾಲಿಕೆಯವರು ಈ ವಿಚಾರವನ್ನ ಗಂಭೀರವಾಗಿ ತಗೊಂಡು ಆದಷ್ಟು ಬೇಗ ಪರಿಹರಿಸಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಮತ್ತೆ ಮನವಿ ಮತ್ತೆ ಆಗ್ರಹ.